ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮ ರಾಜ್ಯದ ಪ್ರಸಿದ್ಧ ಜೈನ ವ್ಯಕ್ತಿಗಳು ಯಾರು, ಯಾವ ಕೆಲಸದಲ್ಲಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವೀರೇಂದ್ರ ಹೆಗ್ಗಡೆ ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿರೋ ಇವರು ಜೈನ ಸಮುದಾಯದವರು. ಇಂಥ ವೀರೇಂದ್ರ ಹೆಗ್ಗಡೆ ರಾಜ್ಯಸಭಾ ಸದಸ್ಯ ಮತ್ತು ಎಸ್ಡಿಎಂ ಎಡ್ಯುಕೇಷನ್ ಸೊಸೈಟಿಯ ಅಧ್ಯಕ್ಷರು ಕೂಡ ಹೌದು. ನಿವೇದಿತಾ ಜೈನ್ 90ರ ದಶಕದ ಪ್ರಸಿದ್ಧ ನಟಿಯರಲ್ಲಿ ಒಬ್ಬರಾದ ಇವರು ಜೈನ ಸಮುದಾಯದವರು. ಆದ್ರೆ 19ನೇ ವಯಸ್ಸಲ್ಲೇ ಪ್ರಾಣ ಕಳ್ಕೊಂಡಿದ್ದು ದುರಾದೃಷ್ಟಕರ. ಡಿ ಸುಧಾಕರ್ ಚಿತ್ರದುರ್ಗ ಜಿಲ್ಲೆಯ ರಾಜಕಾರಣಿಯಾದ ಇವರು ಜೈನ ಸಮುದಾಯದವರು. ಹಿರಿಯೂರು ಕ್ಷೇತ್ರದಿಂದ 3 ಬಾರಿ ಎಂಎಲ್ಎ ಆಗಿದ್ದಾರೆ. ನವಿತಾ ಜೈನ್ ಪತ್ರಕರ್ತೆ ಕಮ್ ಟಿವಿ ನಿರೂಪಕಿ ಆಗಿರೋ ನವಿತಾ ಜೈನ್ ಇದೇ ಸಮುದಾಯದವರು. ಪ್ರಿಯಾಂಕಾ ಜೈನ್ ಕನ್ನಡದ ಗೋಲಿ ಸೋಡಾ, ಚಿರವಾದ ನೆನಪು ಸೇರಿದಂತೆ ತೆಲುಗು, ಹಿಂದಿ ಚಿತ್ರಗಳಲ್ಲೂ ನಟಿಸಿರೋ ಇವರದ್ದು ಜೈನ್ ಸಮುದಾಯ. ಅಭಯ ಚಂದ್ರ ಜೈನ್ ದಕ್ಷಿಣ ಕನ್ನಡ ಜಿಲ್ಲೆಯ ರಾಜಕಾರಣಿಯಾದ ಇವರು ಜೈನ ಸಮುದಾಯದವರು. ಮೂಡಬಿದರೆ ಕ್ಷೇತ್ರದಿಂದ ಕಾಂಗ್ರೆಸ್ ಎಂಎಲ್ಎ ಆಗಿ 4 ಬಾರಿ ಗೆದ್ದಿದ್ರು. ಸದ್ಯ ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿದ್ದಾರೆ. ಕರುಣಾ ಜೈನ್ ಭಾರತದ ರಾಷ್ಟ್ರೀಯ ಮಹಿಳಾ ಕ್ರಿಕೆಟ್ ತಂಡದ ಮಾಜಿ ಆಟಗಾರ್ತಿಯಾದ ಕರುಣಾ ಜೈನ್ ಇದೇ ಸಮುದಾಯದವರು. ಅನ್ವೇಷಿ ಜೈನ್ ಕನ್ನಡದ ಮಾರ್ಟಿನ್ ಸೇರಿದಂತೆ ಹಿಂದಿ, ತೆಲುಗು, ತಮಿಳು ಸಿನಿಮಾಗಳಲ್ಲಿ ನಟಿಸಿರೋ ಅನ್ವೇಷಿ ಜೈನ್ದು ಇದೇ ಸಮುದಾಯ. ಅಭಯ್ ಪಾಟೀಲ್ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಯಾದ ಇವರು ಜೈನ ಸಮುದಾಯದವರು. ಇಂಥ ಅಭಯ್ ಪಾಟೀಲ್ ಬೆಳಗಾವಿ ದಕ್ಷಿಣ ಕ್ಷೇತ್ರದಿಂದ 3 ಬಾರಿ ಬಿಜೆಪಿ ಎಂಎಲ್ಎ ಆಗಿದ್ದಾರೆ. ಶ್ರದ್ಧಾ ಜೈನ್ ಅಯ್ಯೋ ಶ್ರದ್ಧಾ ಖ್ಯಾತಿಯ ಸ್ಟ್ಯಾಂಡ್ ಆಫ್ ಕಾಮಿಡಿಯನ್ ಶ್ರದ್ಧಾ ಜೈನ್ ಕೂಡ ಇದೇ ಸಮುದಾಯದವರು. ಮೂಲತಃ ದಕ್ಷಿಣ ಕನ್ನಡದವರಾದ ಇವರು ಮುಂಬೈನಲ್ಲಿ ಸೆಟಲ್ ಆಗಿದ್ದಾರೆ. ಕನ್ನಡ, ತುಳು, ಮರಾಠಿ, ಹಿಂದಿ, ಇಂಗ್ಲಿಷ್ ಭಾಷೆಗಳಲ್ಲಿ ಕಾಮಿಡಿ ಮಾಡ್ತಾರೆ. ಪ್ರವೀಣ್ ಜೈನ್ ಕಾಮಿಡಿ ಕಿಲಾಡಿಗಳು ಮತ್ತು ಭರ್ಜರಿ ಬ್ಯಾಚುಲರ್ಸ್ ಖ್ಯಾತಿಯ ಪ್ರವೀಣ್ ಜೈನ್ ಇದೇ ಸಮುದಾಯದವರು. ಶುಭಶ್ರೀ ಜೈನ್ ಪತ್ರಕರ್ತೆ ಕಮ್ ಟಿವಿ ಆಂಕರ್ ಆಗಿರೋ ಇವರು ಕೂಡ ಜೈನ ಸಮುದಾಯದವರು. ಹರ್ಷೇಂದ್ರ ಜೈನ್ ಎಸ್ಡಿಎಂ ಎಡ್ಯುಕೇಷನ್ ಸೊಸೈಟಿಯ ಕಾರ್ಯದರ್ಶಿ, ಇವರು ಕೂಡ ಜೈನ ಸಮುದಾಯದವರು. ಸುಷ್ಮಿತ್ ಜೈನ್ ಕನ್ಯಾದಾನ, ಅಣ್ಣಯ್ಯ ಮುಂತಾದ ಧಾರಾವಾಹಿ ಖ್ಯಾತಿಯ ಸುಷ್ಮಿತ್ ಜೈನ್ದು ಇದೇ ಸಮುದಾಯ. ವಿ ಧನಂಜಯ್ ಕುಮಾರ್ ಮಂಗಳೂರು ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದ ಮತ್ತು ಮಾಜಿ ಕೇಂದ್ರ ಸಚಿವರಾದ ಇವರು ಜೈನ ಸಮುದಾಯದವರು. ಪದ್ಮಶ್ರೀ ಜೈನ್ ಕನ್ನಡದ ಗ್ರೂಫಿ ಸೇರಿದಂತೆ ಕೆಲವೊಂದು ಸಿನಿಮಾಗಳಲ್ಲಿ ನಟಿಸಿರೋ ಪದ್ಮಶ್ರೀ ಜೈನ್ ಇದೇ ಸಮುದಾಯದವರು. ಸಂಜಯ್ ಪಾಟೀಲ್ ಬೆಳಗಾವಿ ಜಿಲ್ಲೆಯ ರಾಜಕಾರಣಿಯಾದ ಇವರು ಜೈನ ಸಮುದಾಯದವರು. ಇಂಥ ಸಂಜಯ್ ಪಾಟೀಲ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಿಂದ 2 ಬಾರಿ ಬಿಜೆಪಿ ಎಂಎಲ್ಎ ಆಗಿದ್ದಾರೆ. ಸರಿತಾ ಜೈನ್ ಕನ್ನಡದ ಹಲವು ಸಿನಿಮಾಗಳಲ್ಲಿ ನಟಿಸಿರೋ ಇವರದ್ದು ಜೈನ ಸಮುದಾಯ. ಸೌರಭ್ ರಾಜ್ ಮಹಾಭಾರತ ಧಾರಾವಾಹಿಯ ಕೃಷ್ಣ ಪಾತ್ರಧಾರಿ ಸೌರಭ್ ರಾಜ್ ಜೈನ ಸಮುದಾಯದವರು ಅನ್ನೋದು ಗಮನಾರ್ಹ. ಹಂಪ ನಾಗರಾಜಯ್ಯ ಪ್ರಸಿದ್ಧ ಸಾಹಿತಿಗಳಾದ ಹಂಪ ನಾಗರಾಜಯ್ಯ ಮತ್ತು ಪತ್ನಿ ಕಮಲಾ ಹಂಪನ ಇದೇ ಸಮುದಾಯದವರು. ಸೊ ಫ್ರೆಂಡ್ಸ್, ಇದಿಷ್ಟು ನಮ್ಮ ರಾಜ್ಯದ ಪ್ರಸಿದ್ಧ ಜೈನ ವ್ಯಕ್ತಿಗಳು ಯಾರು, ಯಾವ ಕ್ಷೇತ್ರದವರು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.